ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗಂಡು ಮಕ್ಕಳು ಏನಾದರೂ ಕಷ್ಟ ಬಂದರೆ ಎತ್ತೋರ ಪರವಾಗಿರ್ತಾರೆ ಅಂತಾರೆ. ಅವ್ರ ಮಾನವ ಮರ್ಯಾದೆನ ಉಳಿಸ್ತಾರೆ ಅಂತ ನನ್ನಂತ ನತದೃಷ್ಟ ಅಪ್ನಿರೋ ಕಾಯ್ತಾನೆ ಇರ್ತಾರೆ. ಆದರೆ ಇಲ್ಲಿ ಏನು ನಡೀತಾ ಐತೆ? ಅವನ ಹೆಂಡತಿ ಪರವಾಗಿ ಅವನೇ ನೋಡ್ದಾನೆ. ದೊಡ್ಡ ಮನುಷ್ಯ, ನಿನ್ನ ತಂಗಿ ನಮ್ಮ ಮನೆ ಕಾಲಿಕ್ ಮೇಲೆ ಎಂತ ಬೆಳವಣಿಗೆ ಆಗದೆ ಇಲ್ಲಿ ಅಂತ. ಅಲ್ಲ, ನಾವು ಮನೆಯವ್ರ ಪರವಾಗಿ ಒಂದು ವಾದ ಮಾತಾಡ್ಬೇಕು ಅಂತ ಏನಾದ್ರು ಮಾತಾಡಿ ನಾ ಬಡ್ಡಿ ಐದ? ಬಡ್ಡಿ ಐದನ್ಗೆ ಅವ್ರ ಅಪ್ಪ ಸಂಪಾದನೆ ಮಾಡಿರೋ ಹೆಸರು ಪದವಿ ಹೋದ್ರೂ ಪರವಾಗಿಲ್ಲ. ಅವ್ನ ಹೆಂಡತಿಗೆ ನೋವಾಗಬಾರ್ದು, ಅವ್ನ ಹೆಂಡತಿ ಪರವಾಗಿ ಯಾರು ಮಾತಾಡಬಾರ್ದು. ಅಪ್ಪಾಜಿ ಅಪ್ಪಾಜಿ ಅಂತ ಹಿಂದೆನೆ ನನ್ನಿಂದನೇ ಓಡಾಡ್ತಿದ್ದ ಕಣಯ್ಯ. ಈಗ ಎಂತ ಪರಿಸ್ಥಿತಿ ನೋಡ್ಬಿಟ್ಟು ಅವ್ನು ನೋಡಿಬಿಡು. ಇದನ್ನೇನ್ಲ ಜೌರ, ಅವಳು ಇವನ್ನ ಕರ್ಕೊಂಡೋಗಿ ಮನೆ ಪಾಠ ಮಾಡ್ತಾಳೆ. ಇವನು ಅವಳು ಹೇಳಿದ್ದಕ್ಕೆಲ್ಲ ಕೋಲೆ ಬಸವಂತರ ತಲೆ ಆಡಿಸ್ತಾನೆ ಅಷ್ಟೇ. ಕಣವ, ಎಲ್ಲರೂ ನನ್ನನ್ನು ಬೈಯೋರೇಯ. ಏನಾದ್ರೂ ನಾನು ಸಿಕ್ಕಾಕತ್ತೀನಿ ಅನ್ನೋ ಟೈಮಲ್ಲಿ ಎರಡನೇ ಕಣ್ಣೀರು ಹಾಕ್ಬಿಡ್ತಾಳೆ, ಜನಗಳನ್ನ ಮೆಚ್ಚಿಸ್ಬಿಡ್ತಾಳೆ. ನಾನು ಏನಾದ್ರೂ ಮಾತಾಡ್ಬಿಡ್ತೀನಿ, ಅದನ್ನ ಇಟ್ಕೊಂಡು ಗೊತ್ತು ಗುರಿ ಇಲ್ದಿರೋ ತರ ಹಬ್ಬಿಸ್ಬಿಡ್ತಾಳೆ ನನ್ನ ಬಗ್ಗೆ. ನೋಡಯ್ಯ ದೊಡ್ಡ ಮನುಷ್ಯ, ಒಂದು ಸಣ್ಣ ಗಿಡನ ಬೆಳೆದು ದೊಡ್ಡದು ಮಾಡಬೇಕು ಅಂದ್ರೆ ಸಣ್ಣದ್ರಿಂದನೇ ಅದನ್ನ ಚೆನ್ನಾಗಿ ಬೆಳೆಸ್ಬೇಕು. ಹಂಗೆಯ ಹೆಣ್ಮಕ್ಳು ಬುದ್ಧಿ ಕಲಿಬೇಕು ಅಂದ್ರೆ ಒಳ್ಳೆ ವಾತಾವರಣದಲ್ಲೇ ಬೆಳಿಬೇಕು. ವಾತಾವರಣನೂ ಸರಿ ಇಲ್ಲ, ಬೆಳೆಸೋರು ಸರಿ ಇಲ್ಲ ಅಂದ್ರೆ ಇವಳು ಹೆಂಗ್ ಉದ್ದಾರ ಆಗ್ಬಿಡ್ತಾಳೆ? ಹಂಗಂದ್ರೆ ಈ ಹುಡುಗಿ ಅಪ್ಪ ಅಮ್ಮ ಅಷ್ಟೊಂದು ಅಧ್ವಾನ್ದವ್ರ? ಅವ್ರ ಅಪ್ಪನ ಬಗ್ಗೆ ಕೇಳ್ಬಿಟ್ರೆ ನೀವು ಅಂತ ಜನ ಇನ್ನ ಬದುಕವ್ರ ಅಂತ ಆಶ್ಚರ್ಯ ಪಟ್ಬಿಡ್ತೀರಾ. ನಮ್ಮ ಅಪ್ಪ ಅಮ್ಮನ ಮನುಷ್ಯ ಯಾಕ್ರೆ ಮಾತಾಡ್ತೀರಾ ಇಲ್ಲೇ? ಯೋ, ಆ ದೊಡ್ಡ ಮನ್ಸನ್ ಗುಣ ನಮ್ಮೂರ್ ಜನಗಳಿಗೂ ಗೊತ್ತಾಗ್ಲಿ ಬಿಡಯ್ಯ. ಮಕ್ಕಳು ಸಾಕೋದಕ್ಕೆ ಎಷ್ಟು ಖರ್ಚು ಮಾಡಿದೀನಿ ಅಂತ ಕೋರ್ಟಲ್ಲಿ ಕೇಸ್ ಹಾಕಿ ದಂಡ ವಸೂಲಿ ಮಾಡಿದನಲ್ವೇ ಅವನು. ನಾಲ್ಕೈದು ಬಿಗಿಡ್ ಮಾತಾಡ್ರಿ. ನಮ್ಮನ್ನ ವಿಷಯ ಯಾಕ್ರೆ ಮಾತಾಡ್ತೀರಾ ನೀವು? ಯೋಧಕ್ಕೆ ಮಾತಾಡ್ರೆ ಕೇಳು. ಅಲ್ಲ ಕಣಯ್ಯ, ಅಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮನೆ ಹಾಳು ಮಾಡ್ತಾವ್ರೆ, ಇಲ್ಲಿ ನಿನ್ ತಂಗಿ ನಮ್ಮನೆ ಹಾಳು ಮಾಡ್ತಾವಳೆ. ಇವಳು ನಮ್ಮನೆ ಸೊಸೆ ಆಗಿ ಬಂದಿದ್ದು ನಮ್ಗೊಂಚೂರು ಇಷ್ಟ ಆಗಲಿಲ್ಲ ಕಣ್ರಿ. ಎಲ್ಲ ನಡೆದ್ರು ನಿಮ್ಮ ಅಪ್ಪ ಅಮ್ಮ ಅನ್ಸ್ಕೊಂಡವ್ರು ಬಂದು ಏನು ಎಂತ ಅಂತ ಒಂದು ಮಾತು ಕೇಳಲಿಲ್ಲ. ಅಷ್ಟರಲ್ಲಿ ಇವಳು ಹೋಗಿ ನಮ್ಮ ಮೇಲೆ ವರದಕ್ಷಿಣೆ ಕೇಸ್ ಹಾಕ್ಬಿಟ್ಲು. ನಮ್ಮನೆ ಹೆಂಗಿತ್ತು ಗೊತ್ತೇನ್ರಿ? ನಂದ ಗೋಕುಲ ಅಂತರ ಇತ್ತು. ಏನಿಷ್ಟ ನಮ್ಮನೆ ಕಾಲಿತ್ತು, ಎಲ್ಲ ಸರ್ವನಾಶ ಆಗೋಯ್ತು. ಸಾಕು, ಸುಮ್ಮನೆ ಸಾಕು. ದೊಡ್ಡವರು ಅಂತ ಮರ್ಯಾದೆ ಕೊಟ್ರೆ ತಲೆ ಎಲ್ಲ ಮಾತಾಡ್ತೀರಾ? ಅನಿಷ್ಟ ಅಂತ ಮನೆ ಹಾಳೆ ಅಂತೆ ನಿಮ್ಮನೆ ಹೆಣ್ಮಕ್ಳಿಗೆ ಕೇಳ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತೀರಾ? ಅದು ಯಾವ ಸೀಮೆ ರಾಜಕಾರಣಿ ರೀ ನೀವು? ಹೇಳ್ಕೊಳ್ಳೋದಕ್ಕೆ ದೊಡ್ಡ ರಾಜಕಾರಣಿ. ಒಂದು ಸ್ವಲ್ಪ ದೊಡ್ಡತನ ಬೇಡವಾ? ಅದು ಯಾವನ್ರಿ ನಿಮ್ಮನ್ನ MLA ಮಾಡಿದವರು? ಹೆಣ್ಣು ಮಕ್ಳಿಗೆ ಗೌರವ ಕೊಡಕ್ ಬರಲ್ಲ. ರೀ ಜವರ ಕೊಡ್ರೆ, ನೀವು ತಪ್ಪು ಮಾಡಿ ನನ್ನ ತಂಗಿ ಮೇಲೆ ಹಾಕ್ತಾ ಇದ್ದೀರಾ? ಹೋಗಲ್ಲ, ನಿನ್ ತಂಗಿನ ತಪ್ಪು. ಅವಳು ಅನಿಷ್ಟನೇ, ಅವಳು ಮನೆ ಹಾಳಿನೇ, ನಮ್ಮ ಮನೆ ಹಾಳು ಮಾಡಿದ ಅವಳಗಲ್ಲ. ಏನೋ ಮಾತಾಡ್ತಿದ್ರಾ? ನನ್ನ ಮೇಲೆ ಕೈ ಮಾಡ್ತಾ ಇದ್ಯಾ? ಜೀವನ ಪೂರ್ತಿ ಮರಿಬಾರ್ದು, ಹಂಗ್ ಮಾಡ್ಬಿಡ್ತೀನಿ.